ಅರಸನಾಗಿದ್ದಂಥ ಹಿಜ್ಕೀಯನು ಅಸ್ವಸ್ಥನಾಗಿ ಮರಣದ ಹಾಸಿಗೆಯಲ್ಲಿ ಇರುವಾಗ ದೇವರನ್ನು ನೋಡಿ ಮೊರೆ ಇಟ್ಟನು, ಕಣ್ಣೀರಿನಿಂದ ಪ್ರಾರ್ಥಿಸಿದನು. ಅದಕ್ಕೆ ಉತ್ತರವಾಗಿ ದೇವರು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆಂಬುದಾಗಿ ಹೇಳಿ ಅವನ ರೋಗವನ್ನು ಗುಣ ಮಾಡಿ ಅವನ ಆಯಸ್ಸಿಗೆ 15 ವರ್ಷಗಳನ್ನು ಕೂಡಿಸಿ ಕೊಟ್ಟರು. ಈ ದಿವಸಗಳಲ್ಲಿ ನೀವು ಕೂಡ ಯಾವುದೋ ಒಂದು ರೋಗದಲ್ಲಿ, ಯಾವುದೋ ಒಂದು ಕಷ್ಟದಲ್ಲಿ, ಇಕ್ಕಟ್ಟುಗಳಲ್ಲಿ ಜೀವಿತವನ್ನು ನಡೆಸುತ್ತಾ ಇರಬಹುದು. ಅದರಿಂದ ಬಿಡುಗಡೆ ಹೊಂದಬೇಕು, ಸ್ವಸ್ಥವಾಗಬೇಕು ಅಂದರೆ ಪ್ರಾರ್ಥನೆ ಬಹಳ ಮುಖ್ಯವಾದದ್ದು. ದೇವರ ಮುಂದೆ ಕುಳಿತು ಕಣ್ಣೀರಿನಿಂದ ನೀವು ಪ್ರಾರ್ಥಿಸುವುದಾದರೆ, ಆತನ ಮುಂದೆ ವಿಜ್ಞಾಪಿಸುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ನಿಮ್ಮ ಕಣ್ಣೀರನ್ನು ನೋಡಿ ನಿಮಗೆ ಶ್ರೇಷ್ಠವಾದ ಉತ್ತಮವಾದ ಉತ್ತರಗಳನ್ನು ಕೊಟ್ಟು ನಿಮ್ಮನ್ನು ಗುಣ ಮಾಡಿ ಆಶೀರ್ವದಿಸಿ ಘನಪಡಿಸುವಂಥದ್ದು ಬಹಳ ಬಹಳ ನಿಶ್ಚಯವಾಗಿದೆ.